ಕಾವೇರಿ ವರಪುತ್ರ ಕನ್ನಡ ಮಣ್ಣಿನ ಮಗ ಕುಮಾರಸ್ವಾಮಿ ಅವರನ್ನ ಬಹಳ ಅಂತರದಿಂದ ಗೆಲ್ಲಿಸಬೇಕೆಂದು ನಿಖಿಲ್ ಕುಮಾರಸ್ವಾಮಿ ಅಭಿಮತ ಎಂದು ನಾಗಮಂಗಲ ತಾಲೂಕಿನಾದ್ಯಂತ ಲೋಕಸಭಾ ಅಭ್ಯರ್ಥಿ ಕುಮಾರಸ್ವಾಮಿ ಅವರ ಪರ ಚುನಾವಣಾ ಪ್ರಚಾರ ಮಾಡುತ್ತಿರುವ ನಿಖಿಲ್ ಕುಮಾರಸ್ವಾಮಿ ಬೆಂಡಿಗನವಿಲೆ ಹೋಬಳಿಗೆ ಆಗಮಿಸಿದ ಸಂದರ್ಭದಲ್ಲಿ ತಮಟೆ ಪೂಜಾ ಕುಣಿತ ವೀರಗಾಸೆ ಕಾರ್ಯಕ್ರಮಗಳೊಂದಿಗೆ ಅಭೂತಪೂರ್ವವಾಗಿ ಸ್ವಾಗತಿಸಿದರು. ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿ, ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಚಿರಪರಿಚಿತರು, ಅವರನ್ನ ಪರಿಚಯ ಮಾಡಿಕೊಡುವ ಅವಶ್ಯಕತೆಯೇ ಇಲ್ಲ. ಕಾವೇರಿ ಸುಪುತ್ರ, ಕನ್ನಡ ಮಣ್ಣಿನ ಮಗ ಅವರು. ಅವರ ಪರವಾಗಿ ನಾನು ಮಂಡ್ಯ ಜಿಲ್ಲೆಯಾದ್ಯಂತ ಚುನಾವಣಾ ಪ್ರಚಾರ ಮಾಡುತ್ತಾ ಇದ್ದೇನೆ ಎಂದು ಬೆಂಡಿಗನವಿಲೆ ಹೋಬಳಿಗೆ ಬಂದಿದ್ದೇನೆ. ಈ ಹೋಬಳಿ ಜೆಡಿಎಸ್ನ ಭದ್ರಕೋಟೆ. ಕಳೆದ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಬಹುಮತಗಳನ್ನು ನಮ್ಮ ಪಕ್ಷಕ್ಕೆ ನೀಡಿದ್ದೀರಾ, ಅದು ಖುಷಿ ತಂದಿದೆ. ನಮ್ಮ ಜನರ ರೈತರ ಉಳಿವಿಗಾಗಿ ಪ್ರಾದೇಶಿಕ ಪಕ್ಷವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿಂದು ಹೋರಾಟವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು. ರಾಜ್ಯಕ್ಕೆ ಹಲವಾರು ಯೋಜನೆಗಳನ್ನು ಕುಮಾರಣ್ಣ ನೀಡಿದ್ದಾರೆ. ಹಾಗೆಯೇ ಲಾಟರಿ, ಮದ್ಯ ನಿಷೇಧವನ್ನು ಕೂಡ ಮಾಡುವ ಮೂಲಕ ರಾಜ್ಯದ ಜನತೆಗೆ ಒಳಿತನ ಮಾಡಿಕೊಂಡು ಬಂದಿದ್ದಾರೆಂದು ಕೇಂದ್ರಕ್ಕೆ ಮೋದಿಯವರ ಅವಶ್ಯಕತೆ ತುಂಬಾ ಇದೆ. ಅವರನ್ನ ಗೆಲ್ಲಿಸಲೇಬೇಕು. ಅದೇ ರೀತಿ ಕಾವೇರಿ ವರಪುತ್ರ ಕುಮಾರಸ್ವಾಮಿ ಅವರನ್ನ ನಾವು ಬಹಳ ಅಂತರದಿಂದ ಗೆಲ್ಲಿಸಬೇಕೆಂದು ತಿಳಿಸಿದರು. ಎಲ್ಲ ಬರಗಾಲ 2017 ಮತ್ತೆ 2018 ಮಧ್ಯೆ ಇದೇ ರೀತಿ ಇದೇ ಕಾಂಗ್ರೆಸ್ನ ಸರ್ಕಾರ ಆಡಳಿತದಲ್ಲಿ, ಹೌದಲ್ವೇ? ಇದೇ ರೀತಿ ಬರಗಾಲ ಪ್ರಾರಂಭ ಆಯಿತು. ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಯಾವ ರೀತಿ ರೈತರುಗಳಿಗೆ ಪರಿಹಾರ ಸ್ಪಂದಿಸಿದ್ರು. ಅವತ್ತು ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರಲಿಲ್ಲ, ಅಧಿಕಾರವೂ ಇರಲಿಲ್ಲ. ಆದರೆ ಪ್ರತಿ ಮಂಡ್ಯ ಜಿಲ್ಲೆನಲ್ಲಿ ಇರ್ತಕ್ಕಂಥ ರೈತಾಪಿ ವರ್ಗದ ತಂದೆ ತಾಯಂದ್ರು ಆತ್ಮಹತ್ಯೆಗೆ ಶರಣಾಗಿದ್ರು. ಅವರ ಕುಟುಂಬ ಸದಸ್ಯರನ್ನ ಭೇಟಿ ಮಾಡಿ, ನಿಮ್ಮ ಜೊತೆಯಲ್ಲಿ ನಾನು ಇದ್ದೇನೆ, ನಿಮಗೆ ಆರ್ಥಿಕವಾಗಿ ನನ್ನ ಕೈಲಾದ ಮಟ್ಟಕ್ಕೆ ಇವತ್ತು ಸಹಾಯವನ್ನು ಮಾಡಿ, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಈ ಪಕ್ಷ ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ರೈತರ ಸಾಲವನ್ನು ಇವತ್ತು ನಾನು ನೆನೆಸ್ಲಿಕ್ಕೆ ಬಯಸ್ತೇನೆ. ಇವತ್ತು ದಲಿತರ ಬಗ್ಗೆ ಎಲ್ಲಿಲ್ದಿರೋ ಕಾಳಜಿಯನ್ನ ಏನು ಇವತ್ತು ಕಾಂಗ್ರೆಸ್ನವರು ವ್ಯಕ್ತಪಡಿಸ್ತಾರೆ. ಇದೇ 2018ರಲ್ಲಿ ದೆಹಲಿಯಿಂದ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರುಗಳು ಬಂದು ದೇವೇಗೌಡರು ಮನೆ ಬಾಗಿಲಲ್ಲಿ ಕೂತ್ಕೊಂಡು ಇದೇ ಗುಲಾಬ್ ನಬಿ ಆಜಾದ್ ಅವ್ರಿಗೆ ಹೇಳ್ತಾರೆ, ದೇವೇಗೌಡರು ನೋಡಿ, ನಿಮ್ಮ ಪಕ್ಷದಲ್ಲಿ ಒಬ್ರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಇಲ್ಲಿವರೆಗೂ ಮುಖ್ಯಮಂತ್ರಿ ಪಟ್ಟ ಸಿಕ್ಲಿಲ್ಲ, ನನ್ನ ಸಂಪೂರ್ಣ ಸಹಮತ ಇದೆ, ಮಾಡಿ ಖರ್ಗೆ ಅವರಿಗೆ ಮುಖ್ಯಮಂತ್ರಿನ. ಯಾಕೆ ಮಾಡ್ಲಿಲ್ಲ ಸ್ವಾಮಿ ಕಾಂಗ್ರೆಸ್ನವರು? ಅವತ್ತು ನಿಮ್ಗೆ ಇರ್ಲಿಲ್ವಾ ದಲಿತ ಸಮುದಾಯದ ನಾಯಕರ ಮೇಲೆ ಪ್ರೀತಿ ಇರ್ಲಿಲ್ವಾ? 2013ರಲ್ಲಿ ಜಿ ಪರಮೇಶ್ವರ್ ಅವ್ರನ್ನ ಕೊರಟಗೆರೆಯಲ್ಲಿ ಸೋಲಿಸ್ತವ್ರ AICC ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಎಲ್ಲಿ ಏನಾದ್ರೂ ಅಧಿಕಾರ ಬಂದ್ಬಿಟ್ರೆ ಅವ್ರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ ಇದೇ ಕಾಂಗ್ರೆಸ್ನ ಪಕ್ಷದವರೇ ಈ ದೇಶದ ರಕ್ಷಣೆಗೆ, ಈ ದೇಶದ ಸುಭದ್ರತೆಗೆ, ಈ ದೇಶದ ಅಭಿವೃದ್ಧಿಗೆ ಒಂದು ದಿನ ಕೂಡ ವಿಶ್ರಾಂತಿಯನ್ನು ಪಡೆದುಕೊಳ್ಳದೆ ಶ್ರೀ ನರೇಂದ್ರ ಮೋದಿಜಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗೆ ಪಕ್ಷದ ವರಿಷ್ಠರು, ರೈತರ ಮಗ, ಮಂಡ್ಯ ಜಿಲ್ಲೆ ಬೆಳೆಸಿರ್ತಕ್ಕಂಥ ದೇವೇಗೌಡರು ಸಾಹೇಬರು ನಿನ್ನೆ ಬಹಿರಂಗ ವೇದಿಕೆಯಲ್ಲಿ ಹೇಳ್ತಾರೆ, ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ 400ಕ್ಕೂ ಹೆಚ್ಚು ಸ್ಥಾನ ಈ ದೇಶದಲ್ಲಿ ಪಡಿಲಿಕ್ಕೆ ಜನತಾ ಕ್ಷೇತ್ರಗಳಲ್ಲೂ ಕೂಡ 28ಕ್ಕೆ 28 NDA ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವಿಗೆ ದೇವೇಗೌಡರು ಸಾಹೇಬರ ಸಂಪೂರ್ಣ ಸಹಕಾರ, ಬೆಂಬಲ ಇದೆ ಅಂತಕ್ಕಂಥದ್ದನ್ನ ನಿನ್ನೆ ದಿನ ಅವರು ಮಾತನಾಡಿರ್ತಕ್ಕಂಥದ್ದನ್ನ. ಇವತ್ತು ಸಾಕಷ್ಟು ಟೀಕೆಗಳು, ಸಾಕಷ್ಟು ವ್ಯಕ್ತಿಗತವಾಗಿ ಲಘುವಾದಂಥ ಮಾತುಗಳನ್ನ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾತನಾಡ್ತಾ ಇದ್ದಾರೆ. ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತಾರೆ. ನಾನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಒಂದು ವಿಚಾರ ಏನಂದ್ರೆ, ಮಂಡ್ಯ ಜಿಲ್ಲೆಯ ಜನತೆ ಅತ್ಯಂತ ಭಾವನಾತ್ಮಕ ಜೀವಿಗಳು, ಪ್ರಜ್ಞಾವಂತರು, ಬುದ್ಧಿವಂತರು. ಅಧಿಕಾರ ನೀವೇನಾದ್ರೂ ತಲೆ ತಿರುಗಿ ನಾನು ಏನು ಮಾತಾಡಿದ್ರು ನಡೆಯುತ್ತೆ, ಆನೆ ಹೋಗಿದ್ದೆ ದಾರಿ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಏನಾಗುತ್ತೆ, ಏನಾಗ್ತದೆ ಅಂತಕ್ಕಂಥದ್ದು ಈ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿನ ಪ್ರಜ್ಞಾವಂತ ಮತದಾರರು ತೋರಿಸ್ತಾರೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಅದೇ ಅಧಿಕಾರ ಬಂದಂತ ಸಂದರ್ಭದಲ್ಲಿ ನೀವೆಷ್ಟು ಪ್ರೀತಿ ವಿಶ್ವಾಸದಿಂದ ತಲೆ ತಗ್ಗಿ ನಡ್ಕೊಳ್ತೀರಿ,
ಅಷ್ಟೇ ಪ್ರೀತಿ ಗೌರವ ಕೊಟ್ಟು ನಿಮ್ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಕ್ಕಂಥ ಜನವೇ ಮಂಡ್ಯ ಜಿಲ್ಲೆ ಜನ ಇಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳೇ ಇವತ್ತೊಂದು ಮಾತನ್ನ ಹೇಳಿಸ್ಲಿಕ್ಕೆ ಬಯಸ್ತೇನೆ ನಿಮ್ಗೆ. ಇವತ್ತೇನು ನನ್ನ 19ರ ಸೋಲಿಗೆ ಸಂಚು ರೂಪಿಸಿದ್ದು, ಪ್ರಮುಖವಾದಂತ ಪಾತ್ರ ವಹಿಸಿದ್ದು ಯಾರು ಅಂತಕ್ಕಂಥದ್ದು ಇಡೀ ಮಂಡ್ಯ ಜಿಲ್ಲೆ ಜನಕ್ಕೆ ಗೊತ್ತಿದೆ, ರಾಜ್ಯಕ್ಕೆ ಗೊತ್ತಿದೆ. ಇವತ್ತು ನೀವೆಲ್ಲ ಈ ಸ್ಥಾನದಲ್ಲಿ ಬಂದು ಕೊಳ್ತಿದ್ದೀರಿ, ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದೀರಿ ಅಂದ್ರೆ ಒಂದು ನೀವು ನೆನೆಸ್ಕೊಳ್ಬೇಕಾಗ್ತದೆ ಚಲವಾದ್ರೆ ನೀವು ರಾಜಕೀಯವಾಗಿ ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಇಂದ ನಿಮ್ಮನ್ನ ಬೆಳೆಸಿದಂತವ್ರವರು, ರಾಜಕೀಯವಾಗಿ ಶಕ್ತಿ ತುಂಬಿದಂತ ನಾಯಕರು, ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ, ನೆಲಿಕೆರೆ ಬಾಲು, ನರಸಿಂಹಮೂರ್ತಿ, ವಕೀಲರು, ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕರಣ್ ಕುಮಾರ್, ಚಾಮುಂಡಿ ನ್ಯೂಸ್, ಮಂಡ್ಯ ಜಿಲ್ಲೆ.